ನೋಡೋಣ. ರೈನ್ ಗನ್ ಅಂದರೆ ಇದೇನೆ. ಇದರಲ್ಲಿ ಯಾವ್ಯಾವ ಪಾರ್ಟ್ಸ್ ಇರುತ್ತಪ್ಪ ಅಂತಂದರೆ ಒಂದು ನಾಜಲ್ಲು ಮತ್ತು ರೊಟೇಟ್ ಆಗೋಂಥ ರೋಟ್ರು ಮತ್ತು ಒಂದು ಜಿ ಐ ಪೈಪು ಮತ್ತು ಒಂದು ಸ್ಟ್ಯಾಂಡು ಒಂದು ಕ್ಲ್ಯಾಂಪ್ ಬರುತ್ತೆ. ಇದು ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂದರೆ ಮಳೆಯಂತೆ ಹೊಲಕ್ಕೆ ನೀರು ಹಾಯಿಸುತ್ತೆ. ಇದು ನಾಜಲ್ಲಿಂದ ಇದು ಟೈಟ್ ಮಾಡ್ದಂಗೆಲ್ಲ ನಾವು ಇದು ಹೊರಗೆ ಹೋಗೋ ನೀರು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ. ಇಲ್ಲ ನಮಗೆ ಬೇಡ ಅಂತಂದರೆ ನಾವು ಕಮ್ಮಿ ಮಾಡ್ಕೊಂಡ್ರೆ ನೀರು ಇನ್ನೂ ದೂರ ಕುಡಿಯುತ್ತೆ. ಇದು ಡಿಪೆಂಡಿಂಗ್ ಅಪಾನ್ ಸೈಜ್ ಮೇಲೆ ಎಷ್ಟು ಏರಿಯಾ ಕವರ್ ಮಾಡುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಇದು ನಾವು ತೋರಿಸ್ತಾ ಇರೋದು ಈಗ ಇದು 1.5 ಇಂಚು ರೈನ್ ಗನ್ನು 30 to 30 ಇದು ಒಂದು ಡೈಮೆನ್ಷನ್ಸಲ್ಲಿ ಇರುತ್ತೆ. ಇದು ಇದರಿಂದ ನೀರು ನಾವು ಯಾವ ರೀತಿ ಹಾಯಿಸ್ಬೋದಪ್ಪ ಅಂದರೆ ಇದು 3 ಥರ ನೀರು ಹಾಯಿಸುತ್ತೆ. ಒಂದು ಇದು ಚಿಕ್ಕದು ಅಂದರೆ ಇದು ಒಂದು 10 ಅಡಿ ಡಿಸ್ಟೆನ್ಸಾಗಿ ಹೊಡೆಯೋಂಥದ್ದು. ಇದು ಮೇಲೆ ಇದು ಒಂದು 20 ಅಡಿ ಹತ್ತಿರ ಹೊಡೆಯೋದು. ಇದು ನಾಜಲ್ಲು. ನಾಜಲಿಂದ ಮಿನಿಮಮ್ ಅಂದರೆ ಒಂದು 40 ಅಡಿ ದೂರದಲ್ಲಿ ಇದು ಕವರ್ ಮಾಡುತ್ತೆ. ಇದು ಮಳೆಯಂತೆ ಭೂಮಿಗೆ ನೀರು ಹಾಯಿಸುತ್ತೆ. ಇನ್ನು ಯಾವ ರೀತಿ ಫಿಟ್ಟಿಂಗ್ ಮಾಡ್ಬೋದು ಅಂತ ಫಸ್ಟ್ನೇದಾಗಿ ಹೇಳ್ತೀನಿ. ಒಂದು ಫಸ್ಟು ನಮ್ಮ ಕ್ಲ್ಯಾಂಪ್ ಹಾಕಬೇಕು ಒಂದು ಸ್ಪ್ರಿಂಕ್ಲರ್ ಪೈಪಿಗೆ. ನೋಡಿ ನೀವು ತೋರಿಸ್ತಾ ಇದ್ದೀನಿ. ಆ ಸ್ಪ್ರಿಂಕ್ಲರ್ ಪೈಪಿಗೆ ಒಂದು ಕ್ಲ್ಯಾಂಪ್ ಹಾಕ್ಕೊಂಡು ಅದಕ್ಕೆ ಒಂದು ಜೆ ಪೈಪ್ನ ಹಾಕ್ಕೊಂಡು ಮತ್ತೆ ಸ್ಟ್ಯಾಂಡ್ ಫಿಟ್ ಮಾಡ್ಕೋಬೇಕು. ಆಮೇಲೆ ನಮ್ಮ ಒಂದು ರೈನ್ ಗನ್ನ ಇದು ಥ್ರೆಡ್ ಟೈಪ್ ಇರುತ್ತೆ. ಥ್ರೆಡ್ ಟೈಪ್ ಮುಖಾಂತರ ಇದನ್ನು ಈ ಥರ ಟೈಟ್ ಮಾಡ್ಕೋಬೇಕು. ಫಸ್ಟು ಈ ಥರ ಟೈಟ್ ಮಾಡ್ಕೊಂಡ್ಮೇಲೆ ನಮಗೆ ಇದು 360 ಅಂತ ರೈನ್ ಗನ್. ಇದು ನಮಗೆ 360 ಬೇಡಪ್ಪ, ನಮಗೆ ಎಷ್ಟು ಬೇಕು ಕವರ್ ಮಾಡಬೇಕು, ಎಷ್ಟು ಏರಿಯಾ ಕವರ್ ಮಾಡಬೇಕು ಅಂತ ಇದ್ದರೆ ಅಷ್ಟು ಏರಿಯಾಕ್ಕೂ ನಾವು ಬೇಕಾದ್ರೆ ಸೆಟ್ಟಿಂಗ್ ಮಾಡ್ಕೋಬೋದು. ಇಲ್ಲಿ ಒಂದು ಇರುತ್ತೆ ಆಪ್ಷನ್ನು ನೋಡಿ, ಇದು 360. ಇದು ನೋಡಿದರೆ ನಾವು ಎಷ್ಟು ಬೇಕೋ ಅಷ್ಟು ಆನ್ ಮಾಡ್ಕೋಬೋದು. ಇವೆರಡು ಸೆಟ್ಟಿಂಗು ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿನ ಸೆಟ್ ಮಾಡ್ಕೋಬೋದು. ಇದು 360 ರೊಟೇಟ್ ಆಗೋಂಥ ರೈನ್